ಸ್ನೇಹಿತರೆ, ನಮ್ಮ ಸರ್ವಜ್ಞ ಅವರು ಒಂದು ಕಡೆ ಹೇಳ್ತಾರೆ, ಕೊಟ್ಟು ಕೆಟ್ಟವರಿಲ್ಲ, ತಿಂದು ಬದುಕಿದವರಿಲ್ಲ, ಕೊಟ್ಟು ಕದಿಯಲು ಬೇಡ, ಕೊಟ್ಟಾಡಿಕೊಳ್ಳಬೇಡ ಸರ್ವಜ್ಞ ಅಂತ ಹೇಳ್ತಾರೆ. ಇದರ ಅರ್ಥವನ್ನು ನಾನು ಹೇಳುವಂಥ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಅಷ್ಟು ಸಿಂಪಲ್ ಆಗಿ ಎಲ್ರಿಗೂ ಅರ್ಥ ಆಗೋ ರೀತಿಲೇ ಅವರು ಹೇಳಿದ್ದಾರೆ ಆಗಿನ ಕಾಲಘಟ್ಟದಲ್ಲೇ. ಅಂದರೆ ನಮ್ಮ ಸರ್ವಜ್ಞವರಾಗಿರ್ಬೋದು, ಬಸವಣ್ಣವರಾಗಿರ್ಬೋದು, ಆಯ್ದಕ್ಕಿ ಲಕ್ಕಮ್ಮ ಅವರಾಗಿರ್ಬೋದು, ಅಕ್ಕ ಮಹಾದೇವಿಯವರಾಗಿರ್ಬೋದು, ಇನ್ನೂ ಹಲವಾರು ಮಹಾನ್ ವ್ಯಕ್ತಿಗಳು, ಅಂದರೆ ನಮ್ಮ ಕನ್ನಡಿಗರು ಎಷ್ಟು ಅದ್ಭುತವಾಗಿ, ಅಂದರೆ ಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಆಗಿನ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ಬದಲಾವಣೆಗಳನ್ನು ತರಬೇಕು. ಯಾಕಂದರೆ ಮುಖ್ಯವಾಗಿ ಕಂದಾಚಾರಗಳು, ಮೂಢನಂಬಿಕೆಗಳು, ಮತ್ತೆ ದುಷ್ಟರು ಮಾಡುವಂಥ ಅನಾಚಾರಗಳು, ಮತ್ತೆ ಬದುಕನ್ನು ಹೇಗೆ ಬದುಕಿದ್ರೆ ಅರ್ಥ ಸಿಗುತ್ತೆ ಇದ್ರ ಬಗ್ಗೆ ಎಲ್ಲ, ಮತ್ತೆ ನಿಜವಾದ ಪೂಜೆ ಅಂದರೆ ಏನು, ನಿಜವಾಗ್ಲೂ ಪೂಜೆಗೆ ಒಂದು ಅರ್ಥ ಬರಬೇಕು ಅಂತಂದರೆ ಅದು ಯಾವ ರೀತಿಯಲ್ಲಿ ಇರಬೇಕು, ನಿಜವಾದ ಭಕ್ತಿ ಅಂದರೆ ಏನು, ಎಲ್ಲವನ್ನೂ ಕೂಡ ಅವರ ಸಾಹಿತ್ಯದ ಮೂಲಕವೇ ಒಂದು ರೆವಲ್ಯೂಷನನ್ನು ಕ್ರಿಯೇಟ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಹಾಗಾಗಿ ನಮಗೆ ಸಮಯ ಸಿಕ್ಕಿದಾಗೆಲ್ಲ ನಾವು ಅಂದರೆ ಕನ್ನಡ ಸಾಹಿತ್ಯವನ್ನು, ಕನ್ನಡ ಸಾಹಿತ್ಯದಲ್ಲಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮತ್ತಿತರರಿಗೂ ಅದನ್ನು ನಾವು ಪಡ್ಕೊಳ್ಳುವಂಥ ಜ್ಞಾನವನ್ನು ಮತ್ತಿತರರಿಗೂ ಹಂಚೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.